ಜಗದೀಶ್ ಶರ್ಮರೇ, ಯಜಮಾನ ಅಂದ್ರೆ ಏನು? ಅಂದರೆ ಆ ಅರ್ಹತೆ ಹೆಂಗೆ ಬರುತ್ತೆ? ಚುನಾವಣೆಯನ್ನು ಗೆದ್ದು ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನುವ ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ಏನು ರಾಜರಾದಂಥವ್ರು ಮಾಡ್ತಾಯಿದ್ರು, ಈಗ ಪ್ರಜಾಪ್ರಭುತ್ವ ಇದೆ, ಪ್ರಧಾನಮಂತ್ರಿಗಳು ಮಾಡ್ತಾರೆ. ಹಾಗೇನಾ ಇದು? ಸಮೂಹದ ಕೆಲಸಗಳಿಗೆ, ವೈಯಕ್ತಿಕ ಕೆಲಸಗಳಿಗೆ ಯಜಮಾನ ಅನ್ನುವ ಪರಿಭಾಷೆ ಬದಲಾಗುತ್ತೆ. ನಾನು ನನ್ನ ಸ್ವಂತಕ್ಕೆ ಏನೋ ಮಾಡ್ಕೋತಾ ಇದ್ದೀನಿ ಅನ್ನುವಾಗ ನಾನು ಯಜಮಾನ. ಸಮೂಹಕ್ಕೆ ಅಂತಂದಾಗ ಸಮೂಹವನ್ನು ಪ್ರತಿನಿಧಿಸುವವನು ಯಜಮಾನ. ಯಾರಲ್ಲಿ ಯಜಮಾನ ಕೂತಿರ್ತಾನೋ ಅವನು ಎಲ್ಲರ ಪ್ರತಿನಿಧಿಯಾಗಿರ್ತಾನೆ ಹೊರತು ಅವನ ವೈಯಕ್ತಿಕತೆ ಅಂತ ಇಲ್ಲ ಅಂತ. ಇದನ್ನು ರಾಷ್ಟ್ರ ಮಂದಿರ ಅಂತ ಕರೆದುಕೊಳ್ತಾ ಇದ್ದೀವಿ. ಇದು ರಾಷ್ಟ್ರ ಮಂದಿರವೇ, ಅದ್ರಲ್ಲಿ ಸಂಶಯವೇ ಇಲ್ಲ. ಇದು ಭಾರತದ ಎಲ್ಲರ ಕೆಲಸ. ಇದು ಯಾರೋ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮೆಲ್ಲರನ್ನ ಪ್ರತಿನಿಧಿಸುವ ಚುನಾಯಿತನೇ ಆದವನಾಗಿದ್ರೆ, ನಮ್ಮಿಂದ ಚುನಾಯಿತನಾದವ, ಅತಿ ಹೆಚ್ಚು ಮತಗಳನ್ನ ಪಡೆದು ಚುನಾಯಿತನಾದವನೇ ಯಜಮಾನನಾಗ್ತಾನೆ ಅಂದ್ರೆ ಈಗ ಸದ್ಯಕ್ಕಿರೋ ಕ್ರೈಟೀರಿಯಾ ಅಲ್ವಾ? ಯಾರು ಬರಬೇಕು ಅಂತ ಅಂದ್ರೆ ಸರಿ ಇದೆಯಲ್ವಾ? ಪ್ರಧಾನಮಂತ್ರಿ ಬಂದು ಯಜಮಾನನಾಗೋದ್ರಲ್ಲಿ ಯಾವ ತಪ್ಪು ಕಾಣಿಸಲ್ಲ. ರಾಜರುಗಳು ದೇವಾಲಯ ಪ್ರತಿಷ್ಠಾಪನೆಗಳನ್ನ ಮಾಡ್ತಾರೆ. ಅದರ ಜೊತೆಗೆ ಹಾಗೆ ಆಯ್ಕೆಯಾಗಿರುವ ಮನುಷ್ಯನಿಗೂ ಅದೇ ಭಾವ ಇದ್ದಾಗ ನಾಸ್ತಿಕ ಅಲ್ಲ. ಈಗ ಉದಾಹರಣೆಗೆ ಕಮ್ಯುನಿಸ್ಟ್ ದೇಶ ಅಂತ ಅನ್ಕೊಳ್ಳೋಣಪ್ಪ, ಯಾವುದೋ ಧಾರ್ಮಿಕ ವಿಧಿವಿಧಾನ ನಡೀತಾ ಇದೆ, ಆ ಕಾರಣಕ್ಕಾಗಿ ಆತನನ್ನು ಕರೀಬೇಕಾಗಿಲ್ಲ. ಇಲ್ಲ, ಯಾಕಂದ್ರೆ ಭಾವ ಇಲ್ಲ, ಶ್ರದ್ಧೆ ಇದೆ. ಆಮೇಲೆ ಸಿದ್ಧತೆ ಇಲ್ವಾ ಅಂತ ಅಂದ್ರೆ ಏಕಾಏಕಿ ಅಯೋಧ್ಯೆ ಹೋಗಿ ಮಾಡ್ತಾ ಇಲ್ಲ. 11 ದಿನದ ಒಂದು ವ್ರತ ಮಾಡ್ಕೊಳ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ, ರಾಮನಾಡದ ದೇವಾಲಯಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಚಳಿಯಲ್ಲಿ ಕಂಬಳಿ ಹೊದ್ಕೊಂಡು ಮಲಗ್ತಾ ಇದ್ದೀವಿ ನಾವು. ಅವ್ರು ಹೋಗಿ ಅಲ್ಲಿರೋ ಬಾವಿದೆಲ್ಲ ನೀರೆತ್ಕೊಂಡು ತಲೆ ಮೇಲೆ ಹಾಕೋತಾ ಇದ್ದಾರೆ, ಅಲ್ಲೆಲ್ಲೋ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾರೆ, ಅಲ್ಲೆಲ್ಲೋ ಪ್ರಾಣಾಯಾಮ ಮಾಡ್ತಾರೆ, ಇಲ್ಲೆಲ್ಲೋ ಜಪ ಮಾಡ್ತಾರೆ. ನಿನ್ನೆ ದೇವೇಗೌಡರು ಹೇಳ್ತಾ ಇದ್ದಿದ್ದನ್ನು ಕೇಳಿದೆ, ನಾನು ಈ ವ್ರತ ಎಲ್ಲ ಮಾಡ್ತೀನಿ, 1 ದಿವಸ ಮಾಡ್ತೀನಿ, 11 ದಿವಸ ಮಾಡ್ತಾರಲ್ಲ ಆ ಮನುಷ್ಯ ಅಂತ ದೇವೇಗೌಡರು ಆಶ್ಚರ್ಯ ಪಡ್ತಾ ಇದ್ರು. ಇಷ್ಟು ಸಿದ್ಧತೆಯನ್ನ ಆ ಮನುಷ್ಯ ಮಾಡಿಕೊಂಡು ನಮ್ಮೆಲ್ಲರ ಪ್ರತಿನಿಧಿಯಾಗಿ, ಚುನಾಯಿತ ಪ್ರತಿನಿಧಿ ಸ್ವಾಮಿ, ಚುನಾಯಿತ ಪ್ರತಿನಿಧಿ. ನಾವು ಒಪ್ಪದೇ ಇರಲಿ, ನಮ್ಮದೇ ಸಂವಿಧಾನ ಕೊಟ್ಟಂತೆ ಅದು ಬಹುಮತ ಬಂದಿರೋರು ನಮ್ಮ ಚುನಾಯಿತ ಪ್ರತಿನಿಧಿ, ಎಲ್ಲರ ಪ್ರತಿನಿಧಿ. ಅವರು ಎಲ್ಲರ ಪ್ರತಿನಿಧಿ ಯಜಮಾನನಾಗೋದ್ರಲ್ಲಿ ಯಾವ ತಪ್ಪು ಕಾಣಿಸೋಲ್ಲ. ಸಾಂಕೇತಿಕ ಯಜಮಾನರು ಮಾಡಬೇಕಾಗಿತ್ತು ಇದಲ್ಲ. ಅಂದ್ರೆ ಸಾಂಕೇತಿಕ ಯಜಮಾನರು ಅಂದ್ರೆ ಯಾರೋ ಒಬ್ಬನನ್ನ ನಿಮ್ಮ ಪ್ರತಿನಿಧಿ ಅಂತ, ಅವನು ಯಾರು ಅಂತಲೂ ನಮಗೆ ಗೊತ್ತಿರೋದಿಲ್ಲ. ಈಗ ಅಲ್ಲೇನೆ ಯಜ್ಞಯಾಗಗಳು ಆ ಕಡೆ ನಡೀತಾ ಇರೋ ಜಾಗದಲ್ಲಿ ಒಬ್ರು ಯಜಮಾನರು ಇದ್ದಾರೆ, ಟ್ರಸ್ಟ್ ಅಲ್ಲಿ ಯಾರೋ ಒಬ್ರನ್ನ, ಅವ್ರು ಯಾರು ಅಂತಲೂ ನಮ್ಗಳಿಗೆ ಗೊತ್ತಿಲ್ಲ. ಅದು ಸರಿ, ಸಾಂಕೇತಿಕ ಇರತ್ತೆ. ಇದು ಸಾಂಕೇತಿಕವೂ ಅಲ್ಲ ಅಲ್ವಾ ಅಂತಂದಾಗ ಮೋದಿ ಯಜಮಾನರಾಗೋ ವಿಷಯದಲ್ಲಿ ಏನು ತಕರಾರು ಕಾಣಿಸಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.